ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಕನ್ನಡ ಸಿನಿಮಾ ರಂಗದಲ್ಲಿ ಹಲವಾರು ನಟ ನಟಿಯರು ಬಂದು ಹೋಗಿದ್ದಾರೆ. ಮೊದಲು ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಕಾಣಿಸಿಕೊಂಡು ಬಳಿಕ ಪೋಷಕ ನಟರಾಗಿ ಕೊನೆಗೆ ಹೀರೋ ಆಗಿ ಮೆರೆದಾಡಿದವರು ಇದ್ದಾರೆ. ಅದೇ ರೀತಿ ಹಾಸ್ಯ ನಟರಾಗಿ ಕೊನೆಗೆ ಹೀರೋ ಆಗಿಯೂ ಒಂದು ಕೈ ನೋಡಿ ಮತ್ತೆ ಹಾಸ್ಯ ನಟನಾಗಿಯೇ ಬಣ್ಣದ ಬದುಕು ಮುಂದುವರೆಸಿದವರು ಇದ್ದಾರೆ. ಅಂತವರಲ್ಲಿ ಹಿರಿಯ ನಟ ಮಂಡ್ಯ ರಮೇಶ್ ಕೂಡ ಒಬ್ರು. ನಟ ಮಂಡ್ಯ ರಮೇಶ್ ಅವರ ಬದುಕಿನ ಜರ್ನಿ ನಿಜಕ್ಕೂ ಅತ್ಯದ್ಭುತ. ಚಿಕ್ಕ ಹಳ್ಳಿಯ ಹುಡುಗ ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದ್ರೆ ಅದು ತಮಾಷೆ ಮಾತಲ್ಲ. ನಟ ಮಂಡ್ಯ ರಮೇಶ್ ಬಗ್ಗೆ ಬಹುತೇಕರಿಗೆ ಗೊತ್ತಿದೆ, ಆದ್ರೆ ಅವರ ಮಗಳು ಪತ್ನಿ ಬಗ್ಗೆ ಬಹುತೇಕರಿಗೆ ತಿಳಿದಿಲ್ಲ. ಮಗಳದು ಲವ್ ಮ್ಯಾರೇಜ್ ಆದ್ರೂ 8 ವರ್ಷ ಗುಟ್ಟಾಗಿ ಇಟ್ಟಿದ್ರು. ಪ್ರೀತಿ ಪಡ್ಕೊಳ್ಳೋದರ ಹಿಂದೆಯೂ ತುಂಬಾ ಕಷ್ಟಪಟ್ಟಿದ್ರು. ಇದೆಲ್ಲದರ ಬಗ್ಗೆ ಈಗ ಮಂಡ್ಯ ರಮೇಶ್ ಮಗಳೇ ಹೇಳ್ಕೊಂಡಿದ್ದಾರೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ಮಂಡ್ಯ ರಮೇಶ್ ಅವರ ಪತ್ನಿ ಹಾಗೂ ಮಗಳ ಬಗ್ಗೆ ಹೇಳೋದಿಕ್ಕೂ ಮೊದಲು ರಮೇಶ್ ಸಾಗಿ ಬಂದ ಹಾದಿ ಬಗ್ಗೆ ಚಿಕ್ಕದಾಗಿ ಹೇಳಿ ಮುಗಿಸ್ತೀವಿ. ಇವರ ಬಗ್ಗೆ ಹೇಳಲಿಲ್ಲ ಅಂದರೆ ಈ ಸ್ಟೋರಿ ಅಪೂರ್ಣವಾಗಿ ಬಿಡುತ್ತೆ. ಪ್ರಸಿದ್ಧ ರಂಗಭೂಮಿ ಚಲನಚಿತ್ರ ನಟ ಮಂಡ್ಯ ರಮೇಶ್ ಹುಟ್ಟಿದ್ದು ಜುಲೈ 14, 1964. ಮಂಡ್ಯ ಜಿಲ್ಲೆಯ ನಾಗಮಂಗಲ ಇವರ ಹುಟ್ಟೂರು. ತಂದೆ ಎನ್ ಸುಬ್ರಹ್ಮಣ್ಯ, ತಾಯಿ ನಾಗಲಕ್ಷ್ಮಿ. ಮಂಡ್ಯ ರಮೇಶ್ ಓದಿನಲ್ಲಿ ತುಂಬಾ ಚುರುಕಾಗಿದ್ರು. ಹೀಗಾಗಿ ಆ ಕಾಲದಲ್ಲೇ BSc ಪದವಿ ಪಡೆದಿದ್ರು. ಆದ್ರೆ ಬದುಕು ಕಟ್ಕೊಂಡಿದ್ದು ಮಾತ್ರ ರಂಗಭೂಮಿಯಲ್ಲಿ. ಶಾಲಾ ದಿನಗಳಿಂದಲೂ ನಟನೆ, ಹಾಡು, ಡಾನ್ಸ್ ಅಂದ್ರೆ ಮಂಡ್ಯ ರಮೇಶ್ ಅವರಿಗೆ ತುಂಬಾನೇ ಇಂಟ್ರೆಸ್ಟ್. BSc ಪದವಿ ಪಡೆದ್ರು, ಕಲೆ ಮೇಲಿನ ನಂಟು ಹೋಗಲೇ ಇಲ್ಲ. ಹೀಗಾಗಿ 1982ರಲ್ಲಿ ಅಶೋಕ ಬಾದರದಿನ್ನಿಯವರ ರಂಗಭೂಮಿ ಕಾರ್ಯಾಗಾರದಲ್ಲಿ ಭಾಗಿಯಾಗ್ತಾರೆ. ಅಲ್ಲಿಂದ ನಾಟಕದ ಮೇಲಿನ ಹುಚ್ಚು ಮತ್ತಷ್ಟು ಹೆಚ್ಚಾಗುತ್ತೆ. ಕೊನೆಗೆ ನೀನಾಸಂ ನಾಟಕ ಶಾಲೆ ಸೇರ್ಕೊಂಡು ಒಬ್ಬ ಅದ್ಭುತ ನಟನಾಗಿ ಹೊರಹೊಮ್ಮುತ್ತಾರೆ. ನಟ ಮಂಡ್ಯ ರಮೇಶ್ ಸಿನಿಮಾ ರಂಗಕ್ಕೆ ಕಾಲಿಟ್ಟರೂ ಕೂಡ ರಂಗಭೂಮಿಯ ಒಡನಾಟ ಬಿಡ್ಲಿಲ್ಲ. ಸಿನಿಮಾ ರಂಗಕ್ಕಿಂತಲೂ ರಂಗಭೂಮಿಯಲ್ಲೇ ಅಪಾರ ಖುಷಿ ಇದೆ ಅನ್ನೋದನ್ನ ಕಂಡುಕೊಂಡವರು ಇವರು. ಹೀಗಾಗಿ ಸಂಕ್ರಾಂತಿ, ಮಾರನಾಯಕ, ಚೋರ ಚಂದ್ರಹಾಸ, ನಾಗಮಂಡಲ, ಅಗ್ನಿ ಮತ್ತು ಮಳೆ, ನೀಲಿ ಕುದುರೆ, ಗೋವಿನ ಹಾಡು, ರತ್ನ ಪಕ್ಷಿ ಸೇರಿದಂತೆ ಹಲವು ಸುಪ್ರಸಿದ್ಧ ನಾಟಕಗಳಲ್ಲಿ ಮಿಂಚಿದ್ರು. ಮೈಸೂರು ಮಂಡ್ಯ ಭಾಗದಲ್ಲಿ ಒಂದು ಮಾತಿದೆ, ಮಂಡ್ಯ ಅಂದ್ರೆ ಇಂಡಿಯಾ ಅಂತ. ಈ ಮಾತು ಮಂಡ್ಯ ರಮೇಶ್ ಪಾಲಿಗೆ ನಿಜವಾಗಿ ಹೋಯಿತು. ಮಂಡ್ಯದ ಹುಡುಗ ಕೇವಲ ಇಂಡಿಯಾ ಮಾತ್ರ ಅಲ್ಲ, ಜಗತ್ತನ್ನೇ ಸುತ್ತಿ ಬಂದ್ರು. ಹಲವು ದೇಶಗಳಲ್ಲಿ ಇವರ ಅಭಿಮಾನಿ ಬಳಗ ಇದೆ. ನಟ ಮಂಡ್ಯ ರಮೇಶ್ ಇವತ್ತು ಏನೇ ಸಾಧನೆ ಮಾಡಿದ್ರು ಅದು ರಂಗಭೂಮಿ ಮೂಲಕವೇ. ಹೀಗಾಗಿ ರಂಗಭೂಮಿಗೆ ತನ್ನದೊಂದು ಸಣ್ಣ ಕಾಣಿಕೆಯನ್ನಾದ್ರೂ ನೀಡಲೇಬೇಕು ಅಂತ ನಟನ ಅನ್ನೋ ರಂಗ ಪ್ರಪಂಚವನ್ನ ಸೃಷ್ಟಿ ಮಾಡಿದ್ದಾರೆ. ನಟನ ಶಾಲೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ನಟನೆ ಕಲಿತಾ ಇದ್ದಾರೆ. ಮಂಡ್ಯ ರಮೇಶ್ ಹಾಗೂ ಸರೋಜಾ ದಂಪತಿಗೆ 2 ಮುದ್ದಾದ ಮಕ್ಕಳು, ಒಬ್ಬ ಮಗ, ಇನ್ನೊಬ್ಬ ಮಗಳು. ಮಗಳು ಕೂಡ ತಂದೆ ತಾಯಿಯಂತೆ ರಂಗಭೂಮಿಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ಹಲವು ಸಿನಿಮಾಗಳಲ್ಲಿ ನಾಯಕಿಯಾಗಿ ನಟಿಸಿದ್ದಾರೆ. ಹಿರಿಯ ನಿರ್ದೇಶಕ B. ಸುರೇಶ ನಿರ್ದೇಶನದ ದೇವರ ನಾಡಲ್ಲಿ ಅನ್ನೋ ಸಿನಿಮಾದಲ್ಲೇ ಮಂಡ್ಯ ರಮೇಶ್ ಪುತ್ರಿ ದಿಶಾ ಹೀರೋಯಿನ್ ಆಗಿ ಕಾಣಿಸ್ಕೊಂಡಿದ್ರು. ಬಳಿಕ ದಿ ಅನ್ನೋ ಸಿನಿಮಾದಲ್ಲೂ ಅಭಿನಯಿಸಿದ್ರು. ಹೀಗೆ 3-4 ಸಿನಿಮಾದಲ್ಲಿ ನಟಿಸಿದ್ರು. ದೊಡ್ಡ ಗೆಲುವು ಸಿಗಲಿಲ್ಲ. ಹೀಗಾಗಿ ರಂಗಭೂಮಿಯಲ್ಲೇ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ಕಳೆದ ವರ್ಷ ತಾನೆ ತಾವು ಪ್ರೀತಿಸಿದ ಹುಡುಗನ ಕೈ ಹಿಡಿದು ಸಪ್ತಪದಿ ತೊಳೆದಿದ್ರು. ಇದೀಗ ಇಷ್ಟು ವರ್ಷ ಮುಚ್ಚಿಟ್ಟಿದ್ದ ಗುಟ್ಟನ್ನ ತಾವೇ ಹೇಳ್ಕೊಂಡಿದ್ದಾರೆ. ಮಂಡ್ಯ ರಮೇಶ್ ಮಗಳಿಗೆ ಪ್ರೇಮ ನಿವೇದನೆಯಾಗಿ ಇವತ್ತಿಗೆ 9 ವರ್ಷ. ಈ ವಿಶೇಷ ದಿನದ ಬಗ್ಗೆ ಸ್ವತಃ ತಾವೇ ಒಂದಿಷ್ಟು ಮಾಹಿತಿ ಹಂಚಿಕೊಂಡಿದ್ದಾರೆ. ಈ ದಿನ ನಮ್ಮಿಬ್ಬರಿಗೂ ತುಂಬಾ ವಿಶೇಷ. ಗೆಳೆಯ ಮನೋಜ್ ಗುರುದ್ವಾರದಲ್ಲಿ ನಟನೆಯ ನಾಟಕವೊಂದರ ಶೋಗೆ ಹೋಗಿದ್ದ. ಆಗ ಜೀವನದುದ್ದಕ್ಕೂ ಜೊತೆಗಿರೋಣವಾ ಅಂತ ಕೇಳ್ದ. ಮನೋಜ್ನ ಮೇಲೆ ಮನಸ್ಸಿದ್ರು. ಆಗ ಅವನಿಗೆ ನಾನು ಹೇಳಿದ್ದೊಂದೆ, ಅಪ್ಪನನ್ನ ಕೇಳು ಅಂತ. ಹೀಗಾಗಿ ಅವನೂ ಕಾದ, ನಾನು ಅವನಿಗಾಗಿ ಕಾದೆ. ಎಷ್ಟು ವರ್ಷ? 8 ವರ್ಷ. ಈ ಜರ್ನಿ ಈಗ ನಾ ಹೇಳಿದಷ್ಟು ಸುಲಭದಂತೂ ಅಲ್ಲ. ಆದ್ರೆ ನಮ್ಮಿಬ್ಬರ ಸ್ನೇಹ ಇನ್ನಷ್ಟು ಗಟ್ಟಿಯಾಗ್ತಾ ಬಂದಿದ್ದಂತೂ ನಿಜ. ಅಂತೂ ಮನೋಜ್ ಅಪ್ಪ ಅಮ್ಮನ ಹತ್ತಿರ ಮಾತನಾಡಿದ್ದಾಯ್ತು. ಅವರು ಪ್ರೀತಿಯಿಂದ ಒಪ್ಪಿದ್ದೂ ಆಯ್ತು. ಈಗ ಮದುವೆಯೂ ಆಗಿ ಜೀವನದ ಪ್ರಮುಖ ಘಟ್ಟ ತಲುಪಿದ್ದೇವೆ. ಥ್ಯಾಂಕ್ ಯು ಮನೋಜ್, ನಿನ್ನ ಪ್ರೀತಿಗೆ, ಅದರ ರೀತಿಗೆ, ನನಗಾಗಿ ಕಾದಿದ್ದಕ್ಕೆ. ಈ 9 ವರ್ಷ ನನ್ನ ಜೊತೆಗಿದ್ದ ನನ್ನ ಬೆಸ್ಟ್ ಫ್ರೆಂಡ್ ಅನ್ನೇ ಮದುವೆ ಆದ ಖುಷಿ ಅಪಾರ.
2017 ಫೆಬ್ರವರಿ 4ರಂದು ಮೊದಲ ಬಾರಿಗೆ ನನ್ನ ಮುಂದೆ ನೀನು ಪ್ರೇಮ ನಿವೇದನೆ ಮಾಡಿದ್ದೆ. ಇಂದು ಮದುವೆ ಎಂಬ ಅಧಿಕೃತ ಮುದ್ರೆ ಸಿಕ್ತು. ಈ ಪ್ರೇಮ ನಿವೇದನೆಗೆ 9 ವರ್ಷ ತುಂಬಿದೆ ಅಂತ ಖುಷಿ ಹಂಚಿಕೊಂಡಿದ್ದಾರೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.